ಎಲ್ರಿಗೂ ನಮಸ್ಕಾರ. ನಮ್ಮ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ತೊಗರಿ ಬೆಳೆ ಹೆಚ್ಚಾಗಿ ಬೆಳೆಯುತ್ತಿದ್ದಾರೆ. ಈ ಒಂದು ಮಳೆಯಾಶ್ರಿತ ಒಂದು ಬೆಳೆಯಾಗಿದ್ದು, ಇದರಲ್ಲಿ ಒಂದು 2-3 ತಂತ್ರಜ್ಞಾನಗಳನ್ನು ನಾವು ಬಳಸ್ಕೊಂಡ್ರೆ ಒಂದು ಇನ್ನೂ ಉತ್ತಮವಾಗಿರುವಂತಹ ಒಂದು ಇಳುವರಿಯನ್ನು ಪಡೆಯೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಿಂದ ಹಲವಾರು ತಳಿಗಳನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಅದು BRG 1, 2, 3, 4, 5 ಅಂತ ಪ್ರತಿ ತಳಿದು ಅದರದೇ ಆದಂತಹ ಒಂದು ವೈಶಿಷ್ಟ್ಯತೆಯನ್ನು ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇದರ ಜೊತೆ ನಾವು ಉತ್ತಮವನ್ನು ಇಳುವರಿಯನ್ನು ಪಡೆಯೋದಕ್ಕೋಸ್ಕರ ನಾವು ಒಂದು ಬೀಜವನ್ನು ಬಿತ್ತನೆ ಮಾಡಿದ 40ರಿಂದ 45 ದಿನದ ನಂತರ ನಾವು ಇಲ್ಲಿ ಕುಡಿ ಚೂಟುವಂಥದ್ದು ಅಂತ ನಾವು ಏನು ಹೇಳ್ತೀವಿ. ಇಲ್ಲಿ ಏನಾಗುತ್ತೆ, ಈ ಒಂದು ತೊಗರಿ ಬೆಳೆ ಉದ್ದವಾಗಿ ಬೆಳೆಯುವಂತಹ ಒಂದೇ ಕಡ್ಡೆಯಾಗಿ ಬೆಳೆಯುವಂತಹ ಒಂದು ಗಿಡವಾಗಿರುವಂಥದ್ದು. ಇದೊಂದು ಬಿತ್ತನೆ ಮಾಡಿದ 40ರಿಂದ 45 ದಿನ ಆದಮೇಲೆ ಮೇಲೆ ಇರುವಂತಹ 1 ಇಂಚಿನಷ್ಟು ನಾವು ಸುಳಿಯನ್ನು ಕಟ್ ಮಾಡಿದಾಗ ಉದ್ದವಾಗಿ ಬೆಳೆಯಿರುವಂತಹ ಗಿಡ ಏನಾಗುತ್ತೆ, ಹೊಸ ಕೌಲುಗಳನ್ನು ಹೊಡ್ಕೊಳ್ಳೋಕೆ ಅದು ಅನುಕೂಲವನ್ನು ಮಾಡಿಕೊಡುತ್ತೆ. ಹೊಸ ಕೌಲುಗಳು ಹೊಡೆದಾಗ ನಮಗೆ ಶೇಕಡ 15ರಿಂದ 20ರಷ್ಟು ಇಳುವರಿ ಹೆಚ್ಚನ್ನು ಪಡೆಯೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಇವಾಗ ಈ ಕೂಲಿ ಕಾರ್ಮಿಕರ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಅದೇ ನಿಪ್ಪಿಂಗ್ ಅಂತ ಏನು ಹೇಳ್ತೀವಿ ಅಥವಾ ಕುಡಿ ಚುಟುವುದಕ್ಕೆ ಅದರದ್ದೇ ಆದಂಥ ಒಂದು ಯಂತ್ರವನ್ನು ಕೂಡ ಬಂದಿದೆ. ಉದ್ದವಾಗಿರುವಂಥ ಪೈಪು ಮುಂದೆ ಇರುವಂಥ ಆ ಬ್ಲೇಡನ್ನು ಅಡ್ಜಸ್ಟ್ ಮಾಡಿ ಬ್ಯಾಟ್ರಿ ಆಪ್ರೇಟೆಡ್ ಅದ್ರ ಪ್ರಕಾರ ಮಾಡಿಕೊಂಡ್ರೂ ಕೂಡ 1 ಎಕರೆಗೆ 2ರಿಂದ 3 ಗಂಟೆ ಒಳಗೆ 1 ಎಕರೆಯಲ್ಲಿ ನಾವು ಅದನ್ನು ಮಾಡ್ಬೋದು, ನಿಪ್ಪಿಂಗ್ ಅಂತ. ಇನ್ನೊಂದು ತಂತ್ರಜ್ಞಾನ ಇದರಲ್ಲಿ ಏನಪ್ಪ ಅಂತಂದರೆ, ನಾವು ನೋಡ್ಬೋದು ತೊಗರಿಯಲ್ಲಿ ಒಳ್ಳೆ ಹೂವು ಬಂದಿರುತ್ತೆ, ಬಟ್ ಹೂವು ಉದುರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಇದು ಯಾಕೆ ಅಂತ ಹೇಳಿದರೆ, ಇದು ಲಘು ಪೋಷಕಾಂಶಗಳನ್ನು ಕೊರತೆಯಿಂದ. ಆದ್ದರಿಂದ ಈ ಪಲ್ಸ್ ಮ್ಯಾಜಿಕ್ ಅನ್ನುವಂತಹ ಲಘು ಪೋಷಕಾಂಶದ ಮಿಶ್ರಣ ದ್ರಾವಣವನ್ನು ರೆಡಿ ಮಾಡಿದ್ದಾರೆ. ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರಿಂದ ಬಿಡುಗಡೆ ಆಗಿರುವಂತಹ ಇದು ಪ್ರಾಡಕ್ಟು. ಇದನ್ನು ನಾವು 1 ಎಕರೆಗೆ 2 kg ಪ್ಯಾಕೆಟ್ ಬರುವಂಥದ್ದು. 1 ಎಕರೆಗೆ ಇದು 2 kgಯನ್ನು 200 ಲೀಟ್ರ್ ನೀರಲ್ಲಿ 2 kg ಪ್ಯಾಕೆಟನ್ನು ಹಾಕ್ಕೊಂಡು ಹೂವು 50% ಫ್ಲವರಿಂಗ್ ಅಂತ ಏನು ಹೇಳ್ತೀವಿ, ಶೇಕಡ 50ರಷ್ಟು ಹೂವು ಬಂದಾಗ ಒಂದ್ಸತಿ ನಾವು ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ. ಅದಾದಮೇಲೆ 15 ದಿನ ಬಿಟ್ಟು ಇನ್ನೊಂದು ಸಿಂಪಡಣೆ ಮಾಡಿದಾಗ ಉತ್ತಮವಾಗಿರುವಂತಹ ಇಳುವರಿಯನ್ನು ಪಡೆಯೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಮೊದಲನೇನ ಸ್ಪ್ರೇ ಮಾಡಿದಾಗ ಏನು ಹೂವು ಮತ್ತು ಅದು ಕಾಯಿ ಕಟ್ಟಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ. 2ನೇ ಸ್ಪ್ರೇ ಅದೇನು ಕಾಯಿ ಕಟ್ಟುತ್ತೆ ಅದರಲ್ಲಿರುವಂಥ ಕಾಳುಗಳು ಅದು ಶೈನಿಂಗ್ ಬರೋದಾಗಿರಲಿ, ಅದರ ಸೈಜನ್ನು ಬರೋದಕ್ಕೆ ಅದು ತುಂಬ ಅನುಕೂಲ ಆಗುತ್ತೆ. ಆದ್ದರಿಂದ ನಮ್ಮ ಈ ಕಡೆ ಎಲ್ಲ ರೈತ ಬಾಂಧವರು ಈ ಕುಡಿ ಚೂಡುವಂತಹ ತಂತ್ರಜ್ಞಾನ ಮತ್ತು ಪಲ್ಸ್ ಮ್ಯಾಜಿಕ್ ಬಳಕೆ ಮಾಡುವಂತಹ ತಂತ್ರಜ್ಞಾನ ಎಲ್ಲರೂ ಅಳವಡಿಸ್ಕೊಳ್ಬೇಕಾಗಂತ ವಿನಂತಿಸ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿಗೆ ಭೇಟಿ ನೀಡಿ ನಮ್ಮ ವಿಜ್ಞಾನಿಗಳ ಹತ್ರ ಸಂಪರ್ಕ ಮಾಡಿ ಮಾಹಿತಿಯನ್ನು ತೊಗೊಳ್ಬೋದು. ನಮಸ್ಕಾರ.